ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 3ನೆಯ ಬ್ರಹ್ಮಖಂಡದ ಧರ್ಮಾರಣ್ಯ ಮಹಾತ್ಮ್ಯದಲ್ಲಿ ದೇವತಾ ಸ್ಥಾಪನವೆಂಬ 22ನೆಯ ಅಧ್ಯಾಯಕ್ಕೆ ಸ್ವಾಗತ. ಯುಧಿಷ್ಠಿರನು ಕೇಳುತ್ತಾನೆ, ಬ್ರಹ್ಮಾದಿಗಳಿಂದ ನಿರ್ಮಿತವಾದ ಈ ಕ್ಷೇತ್ರವಾಸಿಗಳಾದ ಯೋಗಿನಿಯರಲ್ಲಿ ಯಾವ ಯಾವ ದೇವಿಯರು ಎಲ್ಲೆಲ್ಲಿ ನೆಲೆಸಿದರೆಂಬುದನ್ನು ನನಗೆ ಹೇಳು. ವ್ಯಾಸನು ಹೇಳುತ್ತಾನೆ, ಯುಧಿಷ್ಠಿರ, ನೀನು ಸಕಲವನ್ನು ಅರಿತವನು, ಸತ್ಕುಲ ಪ್ರಸೂತನೂ ಆಗಿರುವೆ. ಚೆನ್ನಾಗಿ ಕೇಳಿದೆ. ನಾನು ನಿನಗೆ ಸಂಪೂರ್ಣವಾಗಿ ಹೇಳುವೆನು. ಬ್ರಹ್ಮಾದಿಗಳು ಬ್ರಾಹ್ಮಣರ ಭಯ ನಿವಾರಣೆಗಾಗಿ ಬಗೆ ಬಗೆಯ ಒಡವೆಗಳಿಂದ ಅಲಂಕೃತರು, ಅನೇಕ ವಿಧ ರತ್ನಗಳಿಂದ ವಿರಾಜಮಾನರು, ಬಗೆ ಬಗೆಯ ಬಟ್ಟೆಗಳನ್ನುಟ್ಟವರು, ಬಹುವಿಧ ಆಯುಧಗಳನ್ನು ಹಿಡಿದವರು, ನಾನಾ ವಿಧ ವಾಹನವನ್ನೇರಿದವರು, ಅನೇಕ ವಿಧ ಸ್ವರವುಳ್ಳವರು ಆಗಿರುವ ದೇವಿಯರನ್ನು ಸೃಷ್ಟಿಸಿರುವರು. ಪೂರ್ವ, ದಕ್ಷಿಣ, ಉತ್ತರ, ಪಶ್ಚಿಮ, ಆಗ್ನೇಯ, ನೈಋತ್ಯ, ವಾಯವ್ಯ, ಈಶಾನ್ಯ ದಿಕ್ಕುಗಳಲ್ಲಿ ಆಶಾಪುರಿ, ಗಾತ್ರಾಯಿ, ಛತ್ರಾಯಿ, ಜ್ಞಾನಜ, ಪಿಪ್ಪಲಾಂಬ, ಶಾಂತ, ಸಿದ್ಧ, ಭಟ್ಟಾರಿಕ, ಕದಂಬ, ವಿಕಟ, ಮೀಠ, ಸುಪರ್ಣ, ವಸುಜ, ಮಾತಂಗಿ, ವಾರಾಹಿ, ಮಕುಟೇಶ್ವರಿ, ಭದ್ರ, ಸಿಂಹಾರ ಇವರನ್ನು ಇನ್ನೂ ಹೇಳಲಾಗದಷ್ಟು ಮಂದಿ ದೇವಿಯರನ್ನು ಸ್ಥಾಪಿಸಿರುತ್ತಾರೆ. ಈ ಕ್ಷೇತ್ರದ ಉತ್ತರ ದಿಕ್ಕಿನಲ್ಲಿ ಆಶಾಪೂರ್ಣೆಯ ಬಳಿ ನಾನಾ ವೇಷರೂಪಗಳನ್ನು ಧರಿಸಿದ ಹಲವು ಮಂದಿ ದೇವಿಯರು ನೆಲೆಸಿದ್ದಾರೆ. ಪೂರ್ವ ದಿಕ್ಕಿನಲ್ಲಿ ಆನಂದವನ್ನೀಯುವ ಆನಂದೆಯು ವಾಸವಾಗಿದ್ದಾಳೆ. ಇವಳಿಗೆ ಉತ್ತರ ದಿಕ್ಕಿನಲ್ಲಿ ನಾನಾ ರೂಪಗಳುಳ್ಳ ದೇವಿಯರಿದ್ದಾರೆ. ಇವರು ಜಲವನ್ನು ಅರ್ಪಿಸುವುದರಿಂದ ಸಂತೋಷಗೊಂಡು ಇಷ್ಟಾರ್ಥಗಳನ್ನು ನೀಡುವರು. ನೈಋತ್ಯ ದಿಕ್ಕಿನಲ್ಲಿ ಶಾಂತಿಪ್ರದಳಾದ ಶಾಂತಿಯು ನೆಲೆಸಿರುವಳು. ಅಲ್ಲಿಯೇ ಸಿಂಹದ ಮೇಲೆ ಕುಳಿತಿರುವವಳು, 4 ಕೈಯುಳ್ಳವಳು, ವರವನ್ನು ಕೊಡುವವಳು ಆಗಿರುವ ಭಟ್ಟಾರಿ ಎಂಬ ಮಹಾಶಕ್ತಿಗಿರುವಳು. ಇವಳು ಭಕ್ತಿಯಿಂದ ಸ್ತುತಿಸಿ ಪೂಜಿಸಿದ ಭಕ್ತರಿಗೆ ಭಯವನ್ನು ಹೋಗಲಾಡಿಸುವಳು. ಈ ಸ್ಥಳದಿಂದ 7 ಕ್ರೋಶಗಳ ದೂರದಲ್ಲಿ ಕ್ಷೇಮಲಾಭಿ ಇರುವಳು. ಲೇಪನ ದ್ರವ್ಯಗಳಿಂದ ಲಿಪ್ತಳಾಗಿ ಪೂಜ್ಯಳಾದ ಅವಳು ಧ್ಯಾನಿಸುವುದರಿಂದಲೇ ಕಾರ್ಯಸಿದ್ಧಿಯನ್ನೀಯುವಳು. ಪೂರ್ವ ದಿಕ್ಕಿನಲ್ಲಿ ಜನರಿಂದ ಬಲಿಯನ್ನಿತ್ತು ಸಂತೋಷಗೊಳಿಸಲ್ಪಟ್ಟವಳು, ಪರಿವಾರ ಸಹಿತಳು, ಭೋಗ ಮತ್ತು ಮೋಕ್ಷಗಳನ್ನು ಕೊಡುವವಳು, ಆಲೋಚಿಸಲಾಗದ ರೂಪ ಮತ್ತು ನಡತೆಯುಳ್ಳವಳು, ಸಕಲ ಶತ್ರು ನಾಶಗಳು ಆಗಿರುವ ಈ ಕ್ಷೇಮಲಾಭೆಯು 3 ಸಂಧ್ಯಾಕಾಲಗಳಲ್ಲಿಯೂ ಪ್ರತ್ಯಕ್ಷವಾಗಿ ಕಾಣುವಳು. ಈ ಸ್ಥಳದಿಂದ 14ನೆಯ ಮೈಲಿಯಲ್ಲಿ ಆಯುಧ ಸಹಿತಳು, ರೂಪ ಸಂಪನ್ನಳು, ಭಕ್ತರ ಭಯನಾಶಕಳು ಆಗಿರುವ ವಿಂಧ್ಯ ಪರ್ವತ ನಿವಾಸಿನಿಯಾದ ದಕ್ಷಿಣ ಇರುವಳು. ಪಶ್ಚಿಮದಲ್ಲಿ ಅತಿ ಬಲಿಷ್ಠಳಾಗಿ ನೋಡುವ ಮಾತ್ರದಿಂದಲೇ ಕಣ್ಣುಗಳಿಗೆ ಆನಂದವನ್ನು ನೀಡುವ ನಿಂಬಜ ದೇವಿಯು ಇರುವಳು. ಉತ್ತರ ದಿಕ್ಕಿನಲ್ಲಿ ಸುವರ್ಣದಂತೆ ನಯನಗಳುಳ್ಳ ಶಕ್ತಿದೇವತೆಯಿರುವಳು. ಇವಳು ಪೂಜಿಸುವ ಭಕ್ತರಿಗೆ ಸುವರ್ಣವನ್ನು ಕೊಡುವಳು. ವಾಯವ್ಯ ದಿಕ್ಕಿನಲ್ಲಿ 2 ಮೈಲಿಯಲ್ಲಿಯೇ ಆಡನ್ನು ಧರಿಸಿರುವ ಕ್ಷೇತ್ರಧರೆಯು ನೆಲೆಸಿರುವಳು. ಪಟ್ಟಣದ ಉತ್ತರ ದಿಕ್ಕಿನಲ್ಲಿ 2 ಮೈಲಿ ದೂರದಲ್ಲಿ ಸಕಲರಿಗೂ ಉಪಕಾರವನ್ನು ಮಾಡುವವಳು, ಆ ಕ್ಷೇತ್ರಕ್ಕೊದಗುವ ತೊಂದರೆಯನ್ನು ನೀಗಿಸುವವಳು ಆಗಿರುವ ಕರ್ಣಿಕೆಯಿದ್ದಾಳೆ. ಈ ಕ್ಷೇತ್ರದ ನೈಋತ್ಯ ದಿಕ್ಕಿನಲ್ಲಿ ಬ್ರಹ್ಮಾಣಿಯೇ ಮೊದಲಾದ ನಾನಾ ರೂಪಗಳನ್ನು ಧರಿಸಿದ ಜಲಮಾತ್ರಗಳಾದ ದೇವಿಯರು ನೆಲೆಸಿರುವರು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 3ನೆಯ ಬ್ರಹ್ಮಖಂಡದ ಪೂರ್ವ ಭಾಗದ ಧರ್ಮಾರಣ್ಯ ಮಹಾತ್ಮ್ಯದಲ್ಲಿ ದೇವತಾ ಸ್ಥಾಪನವೆಂಬ 22ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.